ಹಲೋ ಎವ್ರಿವನ್, ನಾನು ಇರುದ್. ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಳಕ್ಕೆ ಹೋಗ್ತಿರೋ ವಿಷಯ ಅಂದರೆ ಲೈಫೈ. ನೀವು ವೈಫೈ ಬಗ್ಗೆ ಕೇಳಿದ್ರೆ, ಬಟ್ ಲೈಫೈ ಬಗ್ಗೆ ಕೇಳಿಲ್ಲ. ಲೈಫೈ ಅನ್ನೋದು ವೈಫೈ ಥರನೇ. ಸೊ ವೈಫೈಯಲ್ಲಿ ಒಂದು ಡ್ರಾಬ್ಯಾಕ್ ಇದೆ, ಏನಂದರೆ ಅದು ರೇಡಿಯೋ ಫ್ರೀಕ್ವೆನ್ಸಿ ಮುಖಾಂತರ ಸಿಗುವಂಥ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿ, ಡೇಟಾ ಕನೆಕ್ಟಿವಿಟಿ ಇರ್ಬೋದು ವೈಫೈ ಅನ್ನೋದು. ಸೊ 1992ರಲ್ಲಿ ಒಂದು ಆಕ್ಸಿಡೆಂಟಲ್ ಆಗಿ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ, ವೈಫೈನ ಕಂಡುಹಿಡಿದಿದ್ದಾನೆ. ಆದರೆ 2011ರಲ್ಲಿ ಲೈಫೈ ಬಗ್ಗೆ ಒಂದು ರಿಸರ್ಚ್ ನಡೆಸಿ ಒಂದು ಟೆಡ್ ಟಾಕಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಒಬ್ಬ ಪ್ರೊಫೆಸರ್ ಹೇಳ್ತಾನೆ. ಅದ್ರ ಬಗ್ಗೆ ಲೈಫೈ ಅಂದರೆ ಏನು ಅನ್ನೋದು ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಈ ಎಪಿಸೋಡ್ನ 3 ಸೆಗ್ಮೆಂಟ್ ಆಗಿ ಮಾಡೋಣ. ಲೈಫೈ ಅಂದರೆ ಏನು, ಲೈಫೈ ಎಲ್ಲಿಂದ ಹುಟ್ಕೊಂತ ಅನ್ನೋದು ಒಂದು ತಿಳ್ಕೊಳ್ಳೋಣ. ಆಮೇಲೆ ಲೈಫೈ ವರ್ಕಿಂಗ್ ನೇಚರ್ ಏನಿದೆ, ಲೈಫೈ ಎಲ್ಲ ಎಲ್ಲಿಗೆ ಯೂಸ್ ಆಗುತ್ತೆ, ಒಂದು ಅಪ್ಲಿಕೇಶನ್ ಏನಿರ್ಬೋದು ಅನ್ನೋದು ತಿಳ್ಕೊಳ್ಳೋಣ. ಮತ್ತೆ 3ನೇ ಪಾರ್ಟ್ ಏನಿರ್ಬೋದು ಅಂದರೆ ಒಂದು ಕನ್ಕ್ಲೂಷನ್. ಲೈಫೈ ಅಂದರೆ ಒಂದು ಕನ್ಕ್ಲೂಷನ್. ಲೈಫೈ ಇಡೀ ರಿಯಲ್ ವರ್ಲ್ಡ್ಗೆ ಬಂದರೆ ಏನು ಕನ್ಕ್ಲೂಷನ್ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ 3ನೇ ಪಾರ್ಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಮತ್ತೆ ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಮುಂದಕ್ಕೆ ನಿಮ್ಗೆ ಅಫಿಷಿಯಲ್ ಅಪ್ಡೇಟ್ಸ್ ಬರುತ್ತೆ. ನನ್ನ ಮುಂದಿನ ಎಲ್ಲ ವಿಡಿಯೋಗಳು ನೀವು ನೋಡ್ಬೋದು. ಸೊ ಮೊದಲನೇ ವಿಷಯಕ್ಕೆ ಬರೋಣ. ಲೈಫೈ ಅಂತ ಹೇಳಿದ್ನಲ್ಲ, ಲೈಫೈ ಅನ್ನೋದು ಶಾರ್ಟ್ ಫಾರ್ಮ್, ಲೈಟ್ ಫಿಡಿಲಿಟಿ ಅಂತ ಕರೀತಾರೆ. ಸೊ ಈ ಲೈಟ್ ಫಿಡಿಲಿಟಿ ಒಂದು ಎಕ್ಸಾಂಪಲ್ ಮುಖಾಂತರ ಶುರು ಮಾಡೋಣ. ಒಂದು ಟಿವಿ ರಿಮೋಟ್ ಇರುತ್ತೆ. ಟಿವಿ ರಿಮೋಟಲ್ಲಿ ಒಂದು ಇನ್ಫ್ರಾರೆಡ್ ರೇಸ್ ಮುಖಾಂತರ ಟಿವಿ ರಿಮೋಟ್ ಆಪರೇಟ್ ಮಾಡ್ತಾ ಇರ್ತೀವಿ. ಟಿವಿನೂ ಆಪರೇಟ್ ಆಗ್ತಾ ಇರುತ್ತೆ. ಸೊ ಟಿವಿ ರಿಮೋಟ್ ಮುಖಾಂತರ ಟಿವಿ ಆಪರೇಟ್ ಆಗ್ತಾ ಇರೋದು ಹೇಗೆ, ಒಂದು ಇನ್ಫ್ರಾರೆಡ್ ರೇಸ್ ಮುಖಾಂತರ. ಸೊ ಅದು ಒಂದು ಚಾನಲ್. ಸೊ ಅಲ್ಲಿ ಡೇಟಾ ಪಾಸ್ ಆಗ್ತದೆ. ಆ ಡೇಟಾ ಪಾಸ್ ಆಗ್ತಿರೋದ್ರಿಂದ ನಾವು ಸ್ವಿಚ್ ಆನ್ ಮಾಡ್ಬೋದು, ಸ್ವಿಚ್ ಆಫ್ ಮಾಡ್ಬೋದು, ನಂಬರ್ ಚೇಂಜ್ ಮಾಡ್ಬೋದು. ಇದೇ ಥರ ನಮ್ಮ ಮನೇಲಿ ಇರುವಂಥ ಒಂದು LED ಲೈಟ್ ಏನಾದ್ರು ನಮ್ಮ ತಲೆ ಮೇಲಿದ್ರೆ, ಆ LED ಲೈಟಲ್ಲಿ ಹೇಗೆ ರೇಸ್ ಬರುತ್ತೆ, ಬೆಳಕು ಬರ್ತಾ ಇರುತ್ತೆ. ಆ ಬೆಳಕಿನ ಮುಖಾಂತರ ಒಂದು ಡೇಟಾ ಸೆಂಡ್ ಮಾಡ್ತಾ ಇದ್ರೆ ನಮ್ಮ ಮೊಬೈಲ್ಗೆ ಡೇಟಾ ಆಗೋದಾಗಲಿ, ಅಥವಾ ನಮ್ಮ ಲ್ಯಾಪ್ಟಾಪ್ಗೆ ಆಗಿರ್ಬೋದು, ನಮ್ಮ ಸಿಸ್ಟಮ್ಗೆ ಆಗಿರ್ಬೋದು, ಒಂದು ಡೇಟಾ ಪಾಸ್ ಮಾಡೋದು, ಇಂಟರ್ನೆಟ್ ಪಾಸ್ ಮಾಡೋದು ಲೈಫೈನ ಮೇಯ್ನ್ ಗೋಲ್. ಸೊ ಈ ಲೈಫೈ ಎಲ್ಲಿಂದ ಶುರು ಆಯಿತು ಅಂದರೆ 2011ರಲ್ಲಿ ಒಂದು ಟೆಡ್ ಟಾಕ್ ನಡೆಯುತ್ತೆ. ಟೆಡ್ ಟಾಕಲ್ಲಿ ಹಾರ್ಡ್ಲಿ ಹಾಸ್ ಅಂತ ಒಬ್ಬ ಪ್ರೊಫೆಸರ್ ಏನು ಮಾಡ್ತಾರೆ, ಲೈಫೈ ಬಗ್ಗೆ ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ. ಸೊ ಆ ಡೆಮಾನ್ಸ್ಟ್ರೇಷನ್ ಹೇಗಿರುತ್ತೆ ಅಂದರೆ, ಒಂದು ಲ್ಯಾಂಪನ, ಈ ಸ್ಟಡಿಂಗ್ ಲ್ಯಾಂಪ್ ಏನು ಬರುತ್ತೆ, ಅದಕ್ಕೆ ಒಂದು ರೌಟರ್ನ ಹಾಕಿ ಒಂದು ರೌಟರಿಂದ ಇಂಟರ್ನೆಟ್ ಪಾಸ್ ಹಾಕೋತಾರ. ಸೊ ಮಾಮೂಲಿಯಾಗಿ ಲೈಫೈ ಅಂದ್ರೂ ಅಷ್ಟೇ, ನಾವು ಇಂಟರ್ನೆಟ್ ಪ್ರೊವೈಡರ್ ಏನಿರ್ತಾರೆ ಅವರು ಕೂಡ ಇದಕ್ಕೆ ಕನೆಕ್ಷನ್ ಕೊಡಬೇಕಾಗುತ್ತೆ. ಸೊ ಅದರಲ್ಲಿ ಒಂದು ಟ್ರಾನ್ಸ್ಮಿಟರ್ ರಿಸೀವರ್ ಇರುತ್ತೆ. ಸೊ ಮೊಬೈಲಲ್ಲಿ ಟ್ರಾನ್ಸ್ಮಿಟರ್ ರಿಸೀವರ್ ಇರೋದ್ರಿಂದ ಅದು ಟ್ರಾನ್ಸ್ಮಿಟ್ ಆಗೋ ಡೇಟಾನ ಅದು ರಿಸೀವ್ ಮಾಡ್ಕೊಳ್ಳುತ್ತೆ ಮೊಬೈಲು. ಸೊ ತಿರ್ಗಾ ಇದು ಟ್ರಾನ್ಸ್ಮಿಟ್ ಮಾಡುತ್ತೆ ವಾಪಸ್ಸು. ಅಪ್ಲೋಡು ಡೌನ್ಲೋಡ್ ರೈಟ್ ಥರನೇ ರಿಸೀವ್ ಮಾಡೋದು, ಟ್ರಾನ್ಸ್ಮಿಟ್ ಮಾಡೋದಿದ್ದೇ ಇರುತ್ತೆ. ಸೊ ಈ ಥರ ಟ್ರಾನ್ಸ್ಮಿಟ್ ಮಾಡೋದ್ರಿಂದ ನಮ್ಮ ಡೇಟಾ ಬರೀ ಅಲ್ಲಿಗೆ ಮಾತ್ರ ಇರುತ್ತೆ. ಏನು ಮೇನ್ ಅಡ್ವಾಂಟೇಜ್ ಲೈಫೈ ಇದು ಅಂದರೆ, ಸೊ ಲೈಟ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಡೇಟಾ ಆಕ್ಟಿವ್ ಆಗಿರುತ್ತೆ. ಅಂದರೆ ಇಂಟರ್ನೆಟ್ ಪಾಸ್ ಆಗೋದು ಅಲ್ಲಿ ಮಾತ್ರ ಇರುತ್ತೆ. ಲೈಟ್ ನನ್ನ ತಲೆ ಮೇಲೆ ಇದ್ದರೆ, ನನ್ನ ತಲೆ ಮೇಲೆ ಇರುವಂಥ ಲೈಟ್ ಇದ್ದರೆ, ಸೊ ಮೊಬೈಲ್ಗೆ ಮಾತ್ರ ಬರ್ತಾ ಇರುತ್ತೆ. ಅಕ್ಕಪಕ್ಕದಲ್ಲಿರುವಂಥ ಅಥವಾ ಒಂದು ಬೇರೆ ಕಡೆ ಇರುವಂಥವ್ರಿಗೆ ಒಂದು ಡೇಟಾ ಸಿಗಲ್ಲ. ಈ ವೈಫೈ ಹಂಗಲ್ಲ, ಒಂದು ರೇಡಿಯೋ ಫ್ರೀಕ್ವೆನ್ಸಿ ಮುಖಾಂತರ ಈ ವೈಫೈ ವರ್ಕ್ ಆಗೋದು. ಸೊ ನಮ್ಮ ಮನೇಲಿ ಏನಾದ್ರು ವೈಫೈ ಇದ್ದರೆ ಹೊರಗಡೆ ಇರೋರ್ಗೂ ಆ ಸಿಗ್ನಲ್ ಹೋಗ್ತಾ ಇರುತ್ತೆ. ಸಿಗ್ನಲ್ ಸ್ಟ್ರೆಂತ್ ಕಡಿಮೆ ಇರ್ಬೋದು, ಬಟ್ ಆದರೆ ಲೈಫೈ ನಮ್ಮ ರೂಮಿಗೆ ಮಾತ್ರ ಸಿಗುವಂಥದ್ದು. ನಮ್ಮ ರೂಮಲ್ಲಿ ಲೈಟ್ ಇದ್ದರೆ ಅದಕ್ಕೆ ಮಾತ್ರ ಸಿಗುವಂಥದ್ದು. ನಿಮ್ಗೆಲ್ಲರಿಗೂ ಒಂದು ಡೌಟ್ ಬರ್ಬೋದು, ಈ ಲೈಟ್ ಆಫ್ ಮಾಡಿದ್ರೆ ಡೇಟಾ ಸಿಗಲ್ವಾ ಅಂತ. ಇಲ್ಲ, ಲೈಟು ನೀವು ಡಿಮ್ ಲೈಟ್, ಇವಾಗ 0 ಕ್ಯಾಂಡಲ್ ಲೈಟ್ ಏನಿರುತ್ತೆ ಅದೇ ಥರ ಒಂದು LED 0 ಕ್ಯಾಂಡಲ್ LED ಏನಾದರೂ ಹಾಕೊಂಡ್ರೆ ಅದರಲ್ಲಿ ಬರುವಂಥ ಒಂದು ಲೈಟ್ ಮುಖಾಂತರ ಡೇಟಾ ಚಾನಲೈಸ್ ಆಗ್ತಿದ್ರೆ ನಿಮ್ಮ ಮೊಬೈಲ್ಗೆ ಡೇಟಾ ಬರುತ್ತೆ. ಸೊ ಇದನ್ನು ಡೆಮಾನ್ಸ್ಟ್ರೇಷನ್ 2011 ಮಾಡಿದ್ರು. ಇವಾಗಿನ ತನಕ ತುಂಬ ರಿಸರ್ಚಸ್ ನಡೆದಿದೆ. ಒಂದು ಪ್ಯೂರ್ ಲೈಫೈ ಅಂತ ಒಂದು ಹೊಸದಾಗಿ ಒಂದು ಕಂಪನಿ ಬಂದಿದೆ. ಇದೇ ಥರ ಹಲವಾರು ಕಂಪ್ನಿಗಳಲ್ಲಿ ಇದನ್ನು ಅಳವಡಿಸ್ಕೊತಾ ಇದ್ದಾರೆ. ಮುಂದಕ್ಕೆ ಇದೊಂದು ನೆಕ್ಸ್ಟ್ ಜನರೇಷನ್ ಆಫ್ ಡೇಟಾ ಕಮ್ಯುನಿಕೇಷನ್, ವೈರ್ಲೆಸ್ ಡೇಟಾ ಕಮ್ಯುನಿಕೇಷನ್ ಅಂತಲೇ ಹೇಳ್ಬೋದು. ಒಂದು ವೈರ್ಲೆಸ್ ಆಗಿ ಡೇಟಾ ಕಮ್ಯುನಿಕೇಟ್ ಆಗ್ಬೋದು. ಸೊ ಇದೊಂದು ಮುಂದಕ್ಕೆ ಬರುವಂಥ ಒಂದು ಟೆಕ್ನಾಲಜಿ. ಸೊ ಈ ಟೆಕ್ನಾಲಜಿ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ವರ್ಕಿಂಗ್ ಮಾಡಲ್ ಹೇಗಿರುತ್ತೆ ಅಂದರೆ, ಸೊ ಒಂದು ಲೈಟ್ಗಿಂತ ಮುಂಚೆ ಒಂದು LED ಲೈಟ್ ತೊಗೋಬೇಕಾಗುತ್ತೆ. LED ಲೈಟ್ ನಮ್ಗೆ ಯಾವಾಗಲೂ ಗೊತ್ತು, ಒಂದು ಸೆಮಿ ಕಂಡಕ್ಟರ್. ಸೊ ಏನು ಮಾಡುತ್ತೆ, ಸೊ ನಮಗೆ ರೌಟರ್ಸ್ ಇದ್ದೇ ಇರುತ್ತೆ. ಸೊ ರೌಟರ್ಸಿಂದ ಡೇಟಾ ಪಾಸ್ ಆಗ್ತಾ ಇರೋದು ಇಲ್ಲಿಗೆ LED ಲೈಟ್ಸ್ಗೆ ಕನೆಕ್ಷನ್ ಕೊಟ್ಟಿರ್ತಾನೆ. LED ಲೈಟ್ಸಿಂದ ನಮಗೆ ಡೇಟಾ ಚಾನಲೈಸ್ ಆಗ್ತಾ ಇರುತ್ತೆ. ನಮ್ಮ ಕಡೆ ಮಾತ್ರ ಚಾನಲೈಸ್ ಆಗ್ತಾ ಇರುತ್ತೆ. ಅಲ್ಲಿ ಮೊಬೈಲ್ ಇದ್ದರೆ ಮೊಬೈಲಲ್ಲಿ ಒಂದು ಟ್ರಾನ್ಸ್ಮಿಟರ್ ರಿಸೀವರ್ ಇರುತ್ತೆ. ಆ ಟ್ರಾನ್ಸ್ಮಿಟರಿಂದ ಟ್ರಾನ್ಸ್ಮಿಟ್ ಆಗ್ತಾ ರಿಸೀವ್ ಮಾಡ್ಕೊತ ಸೊ ಡೇಟಾ ಚಾನಲೈಸ್ ಆಗ್ತಾ ಇರುತ್ತೆ, ಡೇಟಾ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಸೊ ಈ ಥರ ಒಂದು ಲೈಫೈ ವರ್ಕಿಂಗ್ ಇದೆ. ಸೊ ಲೈಫೈ ಅನ್ನೋದು ಲೈಟ್ ಫಿಡಿಲಿಟಿ, ಹೇಳ್ತಾ ಇದೆ ಲೈಟ್ ಫಿಡಿಲಿಟಿ. ಸೊ ಇದೆಲ್ಲ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ವರ್ಕ್ ಆಗ್ಬೋದು ಅನ್ನೋದು ಯೋಚನೆ ಮಾಡಿ. ಒಂದು ಏರ್ಕ್ರಾಫ್ಟಲ್ಲಿ, ಇವಾಗ ಏರೋಪ್ಲೇನಲ್ಲಿ ಹೋಗ್ಬೇಕಾದ್ರೆ, ನಾವೇನಾದರೂ ಏರೋಪ್ಲೇನಲ್ಲಿ ಹೋದಾಗ ನಮಗೆ ಮೊಬೈಲು ಏರೋಪ್ಲೇನ್ ಮೋಡಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದರೆ ಅವರ ಒಂದು ಕಮ್ಯುನಿಕೇಷನ್ ರೇಡಿಯೋ ಫ್ರೀಕ್ವೆನ್ಸಿಗೆ ಬ್ರೇಕ್ ಆಗಬಾರ್ದು, ಬ್ರೀಚ್ ಆಗಬಾರ್ದು ಅನ್ನೋದಕ್ಕೆ ನಮ್ಗೆ ಏರೋಪ್ಲೇನ್ ಮೋಡಲ್ ಹಾಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಈ ಲೈಫೈ ಏನಾದರೂ ಬಂದರೆ ಅಲ್ಲಿರುವಂಥ ನಮ್ಮ ತಲೆ ಮೇಲಿರುವಂಥ ಲೈಟಿಂದನೇ ನಾವು ಡೇಟಾ ಕಮ್ಯುನಿಕೇಷನ್ ಮಾಡ್ಕೋಬೋದು, ವೀಡಿಯೋಸ್ ನೋಡ್ಬೋದು, ಇಂಟರ್ನೆಟ್ ಕಮ್ಯುನಿಕೇಷನ್ ಮಾಡ್ಕೋಬೋದು. ಇದೊಂದು ಮುಂದಕ್ಕೆ ಬರುವಂಥ ಟೆಕ್ನಾಲಜಿ. ಸೊ ಇದೇ ಥರ ಸ್ಕೂಲ್ಸಲ್ಲಿ ಮಾಡ್ಬೋದು, ಕಾಲೇಜಸಲ್ಲಿ ಮಾಡ್ಬೋದು. ತುಂಬ ಸ್ಪೀಡ್ ಇರುತ್ತೆ. ಲೈಫೈ ಎಷ್ಟು ಸ್ಪೀಡ್ ಇರುತ್ತೆ ಅಂದರೆ 100 ಟೈಮ್ಸ್ ಫಾಸ್ಟರ್ ದನ್ ವೈಫೈ ಅಂತ ಕರೀತಾರೆ. ಹೇಗೆ ಅಂದರೆ 250 ಗಿಗಾಬೈಟ್ಸ್ ಅಷ್ಟು 1 ಸೆಕೆಂಡ್ಗೆ ಹೋಗುವಷ್ಟು ಚಾನಲ್ಸ್ ಇದೆ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಅಂದರೆ ನೀವು ಯೋಚನೆ ಮಾಡಿ, 1.5 GB ಇರುವಂಥ ಒಂದು ಮೂವೀಸ್ನ
18 ಮೂವಿನ 18 ಮೂವೀಸ್ನ 1 ಸೆಕೆಂಡಲ್ಲಿ ಡೌನ್ಲೋಡ್ ಮಾಡ್ಬೋದು ಲೈಫೈ ಇಟ್ಕೊಂಡಿದ್ರೆ. ಸೊ ನಮಗೆ ನಾರ್ಮಲ್ ಆಗಿ ಒಬ್ಬ ಡೇಟಾ ಪ್ರೊವೈಡರ್ ಬೇಕಾಗ್ತಾನೆ, ಇಂಟರ್ನೆಟ್ ಪ್ರೊವೈಡರ್ ಬೇಕಾಗ್ತಾನೆ, ಅದ್ರ ಜೊತೆಗೆ ಒಂದು LED ಸೆಮಿ ಕಂಡಕ್ಟರ್ ಬೇಕಾಗಿರುತ್ತೆ. ಸೊ ಅದನ್ನು ಚಾನಲೈಸ್ ಮಾಡ್ತಾ ಅದಕ್ಕೆ ಎಕ್ಸ್ಟ್ರಾ ಒಂದು ಮಾಡ್ಯೂಲ್ ಹಾಕೊಂತ, ಸೊ ಆ ಮಾಡ್ಯೂಲಿಂದ ನಾವು ಟ್ರಾನ್ಸ್ಮಿಟ್ ಮಾಡ್ಕೊತ ರಿಸೀವ್ ಮಾಡ್ಕೊತ ಸೊ ನಾವು ಡೇಟಾನ ಚಾನಲೈಸ್ ಮಾಡ್ಬೋದು. ಇದು ಒಂದು ಲೈಫೈ ಟೆಕ್ನಾಲಜಿ ಮುಂದಕ್ಕೆ ಬರುವಂಥದ್ದು. ಸೊ ಈ ಥರ ಸ್ಕೂಲ್ಸು ಕಾಲೇಜಸಲ್ಲಿ, ಏರ್ಕ್ರಾಫ್ಟಲ್ಲಿ ಅಥವಾ ಮಿಲಿಟ್ರಿಯಲ್ಲಿ, ಸೊ ಈ ಥರ ಹಲವಾರು ಕಡೆ ಅಪ್ಲಿಕೇಶನ್ಸ್ ಇರುತ್ತೆ. ರಿಯಲ್ ಲೈಫಲ್ಲಿ ನಮ್ಮ ಪಬ್ಲಿಕ್ ಸ್ಟ್ರೀಟ್ ಲೈಟ್ಸಲ್ಲಿ ನಾವೇನಾದ್ರು ಓಡಾಡ್ತಾ ಇದ್ರೆ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದಾಗ ಒಂದು ಸ್ಟ್ರೀಟ್ ಲ್ಯಾಂಪಲ್ಲಿ LED ಲೈಟ್ಸ್ ಏನಾದ್ರು ಇದ್ರೆ ಅದರಿಂದ ಡೇಟಾ ಬರ್ತಾ ಇರೋದು, ಆ ಡೇಟಾನ ನಾವು ರೈಲ್ವೆ ಸ್ಟೇಷನ್ ಕೂಡ ಆಗ್ಬೋದು. ಎಲ್ಲೆಲ್ಲಿ ಸ್ಟ್ರೀಟ್ ಲ್ಯಾಂಪ್ಸ್ ಇರುತ್ತೆ ಅಲ್ಲಿಂದ ಎಲ್ಲ ಪಬ್ಲಿಕ್ ವೈಫೈ ಥರ ಪಬ್ಲಿಕ್ ಲೈಫೈ ಅಂತಲೂ ಬರುತ್ತೆ. ಸೊ ಈ ಥರ ಈ ಟೆಕ್ನಾಲಜಿ ಎಮರ್ಜ್ ಆಗ್ತಾ ಇದೆ. ಈ ಟೆಕ್ನಾಲಜಿ ಬಗ್ಗೆ ಇಷ್ಟೊಂದೆಲ್ಲ ಯಾಕೆ ಹೇಳ್ತಾ ಇದೆ ಅಂದರೆ, ಇದು ಮುಂದಕ್ಕೆ ಬರುವಂಥ ಟೆಕ್ನಾಲಜಿ. ಒಂದು ಮೇನ್ ಅಡ್ವಾಂಟೇಜಸ್ ನಮಗೆ ಮಾತ್ರ ಹ್ಯಾಕಿಂಗ್ ಅನ್ನೋದು ಏನಿರುತ್ತೆ ಅದನ್ನು ಇಂಟೆನ್ಸಿವ್ಲಿ ಕಡಿಮೆ ಮಾಡಿದೆ. ಸೊ ಲೈಫೈ ಅನ್ನೋದನ್ನ ಹ್ಯಾಕ್ ಮಾಡೋದು ತುಂಬ ಕಷ್ಟ. ವೈಫೈ ಅನ್ನೋದನ್ನ ಹ್ಯಾಕ್ ಮಾಡ್ಬೋದು, ಯಾಕಂದರೆ ಅದು ರೇಡಿಯೋ ಫ್ರೀಕ್ವೆನ್ಸಿ ಮುಖಾಂತರ ಹೋಗೋದು ಅಂತ ಹೇಳ್ತಾ ಇದೆ. ಹ್ಯಾಕಿಂಗ್ ತುಂಬ ಕಡಿಮೆ ಲೈಫೈಲಿ. ಸೊ ಹ್ಯಾಕಿಂಗ್ ನಮ್ಮ ಡೇಟಾನ ಸ್ಟೀಲ್ ಮಾಡೋದು ತುಂಬ ಕಡಿಮೆ ಆಗುತ್ತೆ. ಸೊ ಲೈಫೈ ಅನ್ನೋದು ಮುಂದಕ್ಕೆ ಬಂದೇ ಬರುತ್ತೆ. ನನ್ನಲ್ಲಿ ಒಂದು ಕನ್ಕ್ಲೂಷನ್ ಏನಂದರೆ, ಈ ಲೈಫೈ ಬಂದ್ರೂ ನಮ್ಮ ರೂಮಲ್ಲಿ ಏನಿದೆ ಅಷ್ಟಕ್ಕೆ ಮಾತ್ರ ಸಿಗುತ್ತೆ. ಬೇರೆ ಅಂದರೆ ಇಂಟರ್ನೆಟ್ ಪ್ರೊವೈಡರ್ ಇಡೀ ಮನೆ ಕೊಟ್ಟಿದ್ರೆ ಎಲ್ಲ ಲೈಟ್ಸ್ ಇದೆ, ಎಲ್ಲ ಸೇಮ್ ಇಂಟರ್ನೆಟ್ ಪ್ರೊವೈಡರ್ ಸೇಮ್ ಪ್ಯಾಕಲ್ಲಿ ಇರುತ್ತೆ. ಸೊ ನಮ್ಮ ಮನೆಗೆ ಮಾತ್ರ ಸಿಗ್ತಾ ಇರುತ್ತೆ, ಬೇರೆ ಹೊರಗಡೆ ಹೋದರೆ ನಿಮ್ಗೆ ಸಿಗಲ್ಲ. ಎಲ್ಲ ಲೈಟ್ಸ್ ಇದೆ ನಿಮ್ಮ ಮನೆಯಲ್ಲಿ, ಮೇಲೆ ಇರ್ಬೋದು, ಕೆಳಗಡೆ ಇರ್ಬೋದು, ಸೊ ನಿಮ್ಮ ಟೆರಸ್ ಅಲ್ಲಿ ಇರ್ಬೋದು, ಆ ಥರ ಲೈಟ್ಸ್ ಏನಾದ್ರು ಇದ್ರೆ ನಿಮ್ಮ ಮನೆಗೆ ಮಾತ್ರ ಸಿಗುತ್ತೆ, ಬೇರೆ ಕಡೆಗೆ ಸಿಗಲ್ಲ. ಸೊ ಇದೊಂದು ಪ್ಯಾಕ್ಡ್ ವರ್ಷನ್ ಆಫ್ ಡೇಟಾ ಅಂತಲೇ ಹೇಳ್ಬೋದು. ಒಂದು ಪ್ಯಾಕಿಂಗ್ ಆಗಿರುತ್ತೆ, ಸೊ ಬೇರೆಯವ್ರಿಗೆ ಸಿಗದೇ ಇರೋಂಥದ್ದು. ವಾಲ್ ಅಕ್ರಾಸ್ ಏನಾದರೂ ಒಂದು ಗೋಡೆ ಪಕ್ಕದಲ್ಲಿರೋರಿಗೆ ನಿಮಗೆ ಡೇಟಾ ಸಿಗಲ್ಲ. ಸೊ ಈ ಥರ ಒಂದು ಲೈಫೈ ಟೆಕ್ನಾಲಜಿ ಬರ್ತಾ ಇದೆ. ಇದ್ರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟೆ. ಸೊ ನನ್ನಲ್ಲಿ ಒಂದು ಪ್ರಶ್ನೆ ಹುಟ್ಟಿದೆ, ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. ಈ ಲೈಫೈ ಬಂದರೆ ನಮ್ಮ ಇಡೀ ಜಗತ್ತಿನಲ್ಲಿ ಎಷ್ಟು % ಜನ ಇದನ್ನು ಯೂಸ್ ಮಾಡ್ತಾರೆ? ವರ್ಕ್ ಆಗುತ್ತಾ, ವರ್ಕ್ ಆಗಲ್ಲ ಅನ್ನೋದು ನೀವೇನು ಅನ್ಕೊಂತೀರಾ? ಲೈಫ್ ಸ್ಟೈಲ್ ಇನ್ಕ್ಲೂಡ್ ಆಗುತ್ತಾ ಇಲ್ವಾ ಅನ್ನೋದು ನೀವೇನು ಅನ್ಕೊಂತೀರಾ? ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ಬೋದು ಲೈಫೈ ಬಂದರೆ ಅನ್ನೋದು ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇಲ್ಲಿಗೆ ಒಂದು ಫುಲ್ ಸ್ಟಾಪ್ ಇಡ್ತಾ ಇವತ್ತಿನ ಎಪಿಸೋಡ್ನ. ಮುಂದಿನ ಎಪಿಸೋಡಲ್ಲಿ ಮುಂದಿನ ವಿಚಾರದಲ್ಲಿ ಮುಂದಿನ ದಿನ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಔಟ್ ವಿತ್ ಚೇರ್ಸ್ ಹಿಯರ್ ಇನ್ ಲವ್ ಯು ಲಾರ್ಡ್ಸ್, ಟೇಕ್ ಕೇರ್, ಬಾಯ್.